ಬೆಳಗ್ಗೆ ಎದ್ರೆ ಫೋನ್ ನೋಡ್ತಾನೆ, ಟಿವಿ ನೋಡ್ತಾರೆ, ಶಾರ್ಟ್ಸ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ, ಬರೀ ಅವ್ನು ಫೋಕಸ್ ಆಗಿ ಓದೋದೇ ಇಲ್ಲ, ಇಷ್ಟು ಗಂಟೆ ಓದೋದೇ ಇಲ್ಲ ಅಂತ. ಸೊ ನೀವು ಹೇಳ್ತಾ ಇದ್ದೀರಾ ಫೋನ್ ಇಸ್ ನಾಟ್ ಎ ಡಿಸ್ಟ್ರಾಕ್ಷನ್, ಅಂದರೆ ಅದು ಡಿಸ್ಟ್ರಾಕ್ಷನ್ ಅಲ್ಲ, ಅದೊಂದು ಕನ್ವೀನಿಯಂಟ್ ಬ್ಲೇಮ್. ನೀವು ಎಲ್ಲದನ್ನು ಅದ್ರ ಮೇಲೆ ಬ್ಲೇಮ್ ಮಾಡೋದಕ್ಕೆ ಆ ಅಲೈನ್ಮೆಂಟ್ ಬಗ್ಗೆ ಹೇಳ್ತೀರಾ? ಸಿ ದಟ್ಸ್ ವೈ ಆ ಚಾಪ್ಟರ್ನ ನಾವು ಆ ಪರ್ಟಿಕ್ಯುಲರ್ ಅಲೈನ್ಮೆಂಟನ್ನು ಹೇಳಿದ್ದು ಉದ್ದೇಶನೇ ಇದು. ಯುವರ್ ಫೋನ್ ಈಸ್ ಅನ್ ಎ ಕನ್ವೀನಿಯಂಟ್ ಬ್ಲೇಮ್, ನಾಟ್ ಅ ಕಾಸ್. ಯಾಕೆ ಚಾಪ್ಟರ್ನ ಆ ಪರ್ಟಿಕ್ಯುಲರ್ ಅಲೈನ್ಮೆಂಟ್ನ ಹೇಳ್ತೀನಿ ಅಂತಂದರೆ, ಯೂಶ್ವಲಿ ನೀವು ಕೇಳಿ, ಈಗ ನೀವು ಹೇಳಿದಾಗೆ ಯಾರನ್ನಾರ ಕೇಳಿ, ಆ ಫೋನ್ ಬಂತು ಹಾಳಾಗೋಗ್ಬಿಟ್ರು, ಇಂಟರ್ನೆಟ್ ಬಂತು ಹಾಳಾಗೋಗ್ಬಿಟ್ರು, ಫೋನ್ ಹಿಡ್ಕೊಂಡಿರೋದಕ್ಕೆ ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರಲ್ವಾ. ನೀವು ಸ್ವಲ್ಪ ಅದನ್ನು ಡೀಪ್ ಸ್ಟಡಿ ಮಾಡಿ ನೋಡಿದ್ರೆ ಡಿಸ್ಟ್ರಾಕ್ಷನ್ ಫೋನಿಂದ ಕ್ರಿಯೇಟ್ ಆಗ್ತಾ ಇಲ್ಲ, ಡಿಸ್ಟ್ರಾಕ್ಟೆಡ್ ಮೈಂಡ್ ಇಸ್ ಚೂಸಿಂಗ್ ದ ಫೋನ್. ಸ್ಲೈಟ್ ಡಿಫ್ರೆನ್ಸ್ ಇದೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾನು ಫಿಸಿಕ್ಸ್ ಡೆರಿವೇಷನ್ ಏನೋ ಓದ್ತಾ ಕೂತ್ಕೊಂಡಿರ್ತೀನಿ, ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡೋಕ್ಕಾಗುತ್ತೆ, ನನಗೆ ಈಸಿ ಅಂತ ಅನಿಸ್ಲಿಲ್ಲ ಅಥವಾ ಏನೋ ಟಫ್ ಸಿಚುವೇಶನ್ ಬಂತು, ನನಗೆ ಫಾರ್ಮುಲಾ ಗೊತ್ತಾಗ್ತಾ ಇಲ್ಲ. ಈಸಿಯಾಗಿ ನಾನು ಏನು ಮಾಡ್ತೀನಿ ಅಂದರೆ, ಮೈಂಡ್ ಆಲ್ವೇಸ್ ಚೂಸ್ ದ ಈಸಿಯೆಸ್ಟ್ ಥಿಂಗ್, ವಾಟ್ ಐ ಸೆಡ್ ರೈಟ್. ಫೋನ್ ಪಕ್ಕದಲ್ಲಿರುತ್ತೆ, ಚೂಸ್ ಮಾಡ್ತೀನಿ. ಒನ್ಸ್ ಯು ಡೋಂಟ್ ಹ್ಯಾವ್ ಅ ಕ್ಲಾರಿಟಿ ಅಬೌಟ್ ಯುವರ್ ನೆಕ್ಸ್ಟ್ ಸ್ಟೆಪ್, ಈದರ್ ಯು ವಿಲ್ ಬಿಕಮ್ ಲೇಜಿ ಆರ್ ಒನ್ಸ್ ಈ ಡಿಸ್ಟ್ರಾಕ್ಟೆಡ್ ದೆನ್ ಓನ್ಲಿ ಈಸ್ ಗೋಯಿಂಗ್ ಟು ಪಿಕ್ ದ ಫೋನ್. ಅವನು ಡಿಸ್ಟ್ರಾಕ್ಟ್ ಆಗಿರೋದಕ್ಕೆ ಫೋನ್ ಎತ್ಕೋತಿದ್ದಾನೆ ಬಿಟ್ಟರೆ ಫೋನ್ ಡಿಸ್ಟ್ರಾಕ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಅಲ್ಲಿ ಬರ್ತಾ ಇರೋದು, ನೀವು ಒಂದ್ಸತಿ ತೊಗೊಂಡಾದ್ಮೇಲೆ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ವಿ ಕಾಂಟ್ ಡೈರೆಕ್ಟ್ಲಿ ನೆಗ್ಲೆಕ್ಟ್ ಇಟ್. ಬಟ್ ವೈ ಐ ಆಮ್ ಸೇಯಿಂಗ್ ಇಟ್ಸ್ ಅನ್ ಅ ಕನ್ವೀನಿಯಂಟ್ ಬ್ಲೇಮ್ ಅಂತ ಅಂದರೆ, ಅದು ನಿಮಗೆ ತಿರುಗಿಸಿ ಬೈತಾ ಇಲ್ಲ, ಅದಕ್ಕೋಸ್ಕರ ನೀವು ಅದನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ. ಎಸ್, ಯು ಡೋಂಟ್ ಹ್ಯಾವ್ ಅನ್ ಅಟೆನ್ಷನ್, ಯು ಡೋಂಟ್ ಹ್ಯಾವ್ ಅ ಎಬಿಲಿಟಿ ಟು ಕಾನ್ಸಂಟ್ರೇಟ್ ಆನ್ ಒನ್ ಥಿಂಗ್ ಆ್ಯಂಡ್ ಯು ಆರ್ ಲೂಸಿಂಗ್ ದ ಫೋಕಸ್ ಬಿಕಾಸ್ ಲ್ಯಾಕ್ ಆಫ್ ಇಂಟೆನ್ಷನ್. ಯು ಆರ್ ಬ್ಲೇಮಿಂಗ್ ದ ಫೋನ್. ಆ್ಯಂಡ್ ಲೆಟ್ ಮಿ ಆಸ್ ದಿಸ್ ಕ್ವಶನ್ ಟು ಡೈರೆಕ್ಟ್ಲಿ. ನಾವೆಲ್ಲ ಟೆಕ್ನಿಕಲ್ ಎರಾದಲ್ಲಿ ಬದುಕ್ತಾ ಇದೀವಿ ರೀ. ನೆಟ್ವರ್ಕ್ ಅನ್ನೋದು ಯಾವ ಥರ ಆಗಿದೆ ಅಂತಂದರೆ, ಒಂದು 2-3 ಅವರ್ಸು ನೀವು ಫೋನ್ ಮಾಡಿದಾಗ ನಿಮ್ಮದು ಏನಾದ್ರು ಫೋನ್ ರಿಂಗ್ ಆಗಿಲ್ಲ ಅಥವಾ ನೀವು ಫೋನಿಗೆ ಅವೈಲಬಲ್ ಆಗಿಲ್ಲ ಅಂತಂದರೆ ಎಕ್ಸಿಸ್ಟೆನ್ಸ್ ಬಗ್ಗೆನೇ ಯೋಚನೆ ಮಾಡೋವಂಥ ಟೆಕ್ನಿಕಲ್ ಡಿಪೆಂಡೆನ್ಸಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇಂಥ ಎರಾದಲ್ಲಿ ನೀನು ಫೋನ್ ಯೂಸ್ ಮಾಡಬೇಡ, ನೆಟ್ವರ್ಕ್ ಯೂಸ್ ಮಾಡಬೇಡ, ಆ ಥರ ಏನಾದ್ರು ನೀವು ಗೈಡ್ ಮಾಡಿದ್ರೆ, ಮಕ್ಕಳಿಗೆ ಹೇಳಿದ್ರೆ ಅಥವಾ ಸ್ಟೂಡೆಂಟ್ಸ್ಗೆ ಹೇಳಿದ್ರೆ, ಯಾರಿಗಾರು ಹೇಳಿದ್ರೆ 100% ದೇ ಫೀಲ್ ಇಟ್ ಇಸ್ ಇರ್ರೆಲೆವೆಂಟ್. ಓಲ್ಡ್ ಸ್ಕೂಲ್. ಎಸ್, ಇಫ್ ಯು ಸ್ಪೀಕ್ ಲೈಕ್ ದಿಸ್, ಈ ಅನ್ರಿಯಲಿಸ್ಟಿಕ್ ಅಂತ ಅನ್ಸಲ್ವಾ? ಈಗ ಫಾರ್ ಎಕ್ಸಾಂಪಲ್ ಏನೇ ಅನ್ರಿಯಲಿಸ್ಟಿಕ್ ಆಗಿರೋದನ್ನ ನಿಮಗೆ ಹೇಳಿದ್ರೆ ನೀವು ಒಪ್ತೀರಾ ಅದನ್ನು? ಬಿಕಾಸ್ ಅನ್ ಹ್ಯೂಮನ್ ಮೈಂಡ್, ಅವರು ನಿಮ್ಮ ಮಕ್ಕಳೇ ಆಗಿರ್ಬೋದು, ಯೋಚನೆ ಮಾಡ್ತಾರೆ ಹೌ ಇಟ್ ಇಸ್ ಪಾಸಿಬಲ್ ಅಂತ. ಓಕೆ, ದಟ್ಸ್ ವೈ ಐ ಸೆಡ್ ಇಟ್ಸ್ ಅನ್ ಕನ್ವೀನಿಯಂಟ್ ಬ್ಲೇಮ್, ಇಟ್ಸ್ ನಾಟ್ ಎ ಕಾಸ್. ಅದು ಕಾಂಟ್ರಿಬ್ಯೂಟ್ ಮಾಡ್ತಿರೋದಂತೂ ನಿಜ, ಬಟ್ ನೀವು ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀರಾ? ಮೈಂಡ್ ಆಲ್ವೇಸ್ ಸರ್ಚ್ ದ ಎಕ್ಸೈಟ್ಮೆಂಟ್. ವೇರ್ ದರ್ ಇಸ್ ಅನ್ ಎಕ್ಸೈಟ್ಮೆಂಟ್